ನಿಜ ಮಿಳ್ಳಕ್ಕಿದ ರೈಟ್ ಹ್ಯಾಂಡ್ ಐತಿಮ್ಮ. ಹಲೋ ಎವ್ರಿಬಡಿ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಗೈಸ್, ಬೆಳಿಗ್ಗೆ ಬಂದಿದ್ದು ಒಂದು 9 ಗಂಟೆ 9:15 ಏನೋ ಮನೆಗೆ ರೀಚ್ ಆದ್ವಿ. ಬಂದಿದ್ದ ತಕ್ಷಣ ತಿಂದು ಮಲ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಐ ಸ್ಲೆಪ್ಟ್ ಅಟ್ 11. ನಾನು ಎದ್ದಿದ್ದೇನೆ 3:30 ಗೈಸ್. ಊಟ ಮಾಡ್ಕೊಂಡು ಇವಾಗ ಸ್ನಾನ ಆಗಿ ಫ್ರೆಶ್ ಅಪ್ ಆಗಿದ್ದೀನಿ. ಅದಕ್ಕೆ ವ್ಲಾಗ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಬಟ್ ಏನಾಗಿದೆ ಅಂದರೆ, ಸ್ನಾನ ಮಾಡಬೇಕಾದ್ರೆ ನಂದೊಂದು ಇಯರಿಂಗ್ ಒಂದೇ ಹಾಕ್ಕೊಂಡಿದ್ದೆ, ಇನ್ನೊಂದು ನಾನು ಸೇಫಾಗಿ ಇಟ್ಕೊಂಡಿದ್ದೀನಿ. ಅದು ಒಂದು ಬಿದ್ದುಬಿಟ್ಟಿದೆ ಬಾತ್ರೂಮಲ್ಲಿ. ನನಗೆ ಬರೀ ಅದು ಮೇಲ್ ಥಿಂಗ್ ಮಾತ್ರ ಸಿಕ್ಕಿದೆ, ದ ಮೇನ್ ಡಿಸೈನ್ದು. ಬಟ್ ಅದರ ಹಿಂದೆ ಇರೋದು ಏನಂತಾರೆ, ಸ್ಕ್ರೂ ಸಮಥಿಂಗ್, ಅದು ಹಿಂದೆ ಸಿಗ್ತಿಲ್ಲ ಗೈಸ್. ಅವಾಗ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಮಮ್ಮಿಗೆ ಕರೆಯೋಣ. ನಾನು ಆ್ಯಕ್ಚುಲಿ ಮೇನ್ ಥಿಂಗು ಸಿಗಲಿಲ್ಲ. ಬಟ್ ನಾನು ಫುಲ್ ಸ್ವಲ್ಪ ನೀರೆಲ್ಲ ನಿಲ್ಲಿಸಿ ನೋಡಿದಾಗ ನನಗದು ಮೇನ್ ಥಿಂಗ್ ಸಿಕ್ತು. ಬಟ್ ಅದು ಸ್ಕ್ರೂ ಇಲ್ಲ. ಕೆಳಗೆ ಹೋಗಿ ಹೇಳೋಣ. ರೋಣಕ್ಕೆ ಆಟಾಡಕ್ಕೆ ಹೋಗಿದ್ದಾನೆ, ಮಮ್ಮಿ ಅಪ್ಪ ಇದ್ದಾರೆ, ಟಿ ವಿ ನೋಡ್ತಿದ್ದಾರೆ. ಅವ್ರಿಗೆ ಹೇಳೋಣ ರಿಯಾಕ್ಷನ್ ಏನಿರುತ್ತೆ ಫಸ್ಟು ತೊಗೊಳ್ಳೋಣ. ಆ್ಯಂಡ್ ಮಮ್ಮಿ ಬಂದು ಮೇಲೆ ನೋಡ್ತಾರೆ. ಸೊ ಅವ್ರು ಹೆಂಗೆ ಹುಡುಕ್ತಾರೆ, ಏನು ಮಾಡ್ತಾರೆ ನೋಡೋಣ ಬನ್ನಿ ಗೈಸ್. ಸೊ ನಾನು ಇವಾಗ ಕೆಳಗೆ ಹೋಗ್ತಿದ್ದೀನಿ ಅಮ್ಮ ಕರೆಯೋಕ್ಕೆ. ರೋನಕ್ಕೆ ಆಟಾಡಕ್ಕೆ ಹೋಗಿದ್ದಾನೆ, ಬಟ್ ಅಮ್ಮ ಕೆಳಗೆ ಊಟ ಮಾಡ್ತಿದ್ದಾರೆ. ಅಪ್ಪ ಆಚೆ ವಾಕಿಂಗ್ ಹೋಗಿದ್ದಾನೆ. ಪರವಾಗಿಲ್ಲ. ನಾನು ಆ್ಯಕ್ಚುಲಿ ಅಮ್ಮ ಮತ್ತು ರೋನಕ್ಗೆ ಪ್ರ್ಯಾಂಕ್ ಮಾಡೋಂತ ಇದ್ದೆ. ಪ್ರ್ಯಾಂಕ್ ಅಲ್ಲ ಇದು, ಪ್ರ್ಯಾಂಕು ಅಲ್ಲ ಗೈಸ್, ನಿಜವಾಗ್ಲೂ ಇದು ಪ್ರ್ಯಾಂಕ್ ಅಲ್ಲ. ನಂದು ಅವಾಗಲೇ ಕಳೆದೋಗ್ಬಿಟ್ಟಿದೆ. ಹಿಂದೆ ಸ್ಕ್ರೂ ಇದೆಯಲ್ಲ ಅದಿಲ್ಲ. ಬಟ್ ನಾನು ಮೇನ್ ಪಾರ್ಟ್ ಇದೆಯಲ್ಲ ಅದನ್ನು ಇಲ್ಲಿಟ್ಟಿದ್ದೀನಿ ನೋಡಿ. ಅಮ್ಮ ಬಂದು ಹುಡುಕ್ತಾರೆ. ಬಟ್ ಹಾಕ್ಬಿಟ್ಟೆಲ್ಲ ಸ್ನಾನ ಮಾಡುವಾಗ ಹೋಗ್ಬಿಟ್ಟಿದ್ದೆ. ಎಲ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಅಲ್ಲಿ ಮೇಲೆ ಪ್ಲೇಸ್ ಮಾಡೋಣ ಬನ್ನಿ ಗೈಸ್. ಮಮ್ಮಿ ಕರೆಯೋಣ. ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ. ನಿಜ ಮಿಳ್ಳಕ್ಕಿದ ರೈಟ್ ಹ್ಯಾಂಡ್ ಐತಿಮ್ಮ. ಬಿಡು. ಇನ್ನೊಂದು ಮೇನ್ ಮಾಡಿದ್ದು ಇಲ್ಲಿ ನಿಂತ್ಕೊಂಡು ಹೊಸ್ವಾಮಿಯಾ? ಹಾಂ, ಸಿಕ್ತಾ? ಗ್ರೇಟ್. ಅವಾಗ ಟೈಟ್ ಮಾಡ್ಕೋಬೇಕಮ್ಮ, ಅದನ್ನ ಲೂಸ್ ಆಗ್ಬಿಡುತ್ತೆ. ಎಷ್ಟೊತ್ತೆ ಹೇಳ್ತೀನಿ, ನಾವೆಲ್ಲ ಮೂಗ್ಬಟ್ಟೆಲ್ಲ ಟೈಟ್ ಮಾಡ್ಕೊಳ್ಳೋದು. ನಾವು ಹಂಗೆ ಟೈಟ್ ಮಾಡ್ಕೋಬೇಕು ಅದನ್ನ. ಯಾಕೋ ರಿಯಲ್ ಕಂಟೆಂಟ್ ಆಗೋಯ್ತು. तवा फिरिंग है वहां भी मुंह पर सरा फिरिंग है ना अम्मा. ಈ ಕಾಲ್ ಒಂದೇ घालते राजेश खाली ಒಂದು काम नहीं है. ಆಯ್ತು, ನಾನು ಬಂದೆ. ಆಯ್ತು ಗೈಸ್, ನಾನು ನಿಜ ಅದು 2 ಪಾರ್ಟ್ ಇದ್ದಲ್ಲ, ಬರೀ ನನಗೆ ಮೇನ್ ಮಾತ್ರ ಸಿಕ್ಕಿತ್ತು. ಅದನ್ನು ಮಾತ್ರ ಅಲ್ಲಿ ಬಾತ್ರೂಮಲ್ಲಿ ಹಾಕಿದ್ದೆ. ಬಟ್ ಅದು ಸಿಕ್ಕದೆ. ಮೇನು ಸೈಡಲ್ಲೂ ಇನ್ನೊಂದಿತ್ತಲ್ಲ, ಅದು ಸಿಕ್ಬಿಟ್ಟಿದೆ ಗೈಸ್. ತಿರ್ಪ ಅಂತೆ ಅದನ್ನು, ತಿರ್ಪ ಹಾಂ, ತಿರ್ಪ ಗೈಸ್. ತಿರ್ಪಾನ ಸಿಕ್ಬಿಟ್ಟಿದೆ. ಗ್ರೇಟ್. ಇಲ್ಲ, ನಾನು ಮಮ್ಮಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋದೆ, ಮಮ್ಮಿ ನನಗೆ ಪ್ರ್ಯಾಂಕ್ ಮಾಡಿಬಿಟ್ರು. ಎನಿವೇಸ್ 700 ಸೇಮ್ ಗೈಸ್. ಬನ್ನಿ ಇವಾಗ ಊಟ ಮಾಡಿಕೊಂಡು, ಆ್ಯಕ್ಚುಲಿ ವಾಕಿಂಗ್ ಮಾಡಬೇಕು ಇವತ್ತು ಬರೀ 2.5 ಅಷ್ಟೇ ಸ್ಟೆಪ್ಸ್ ಆಗಿರೋದು. ಒಳ್ಳೆ ಊಟ ಇದೆ, ನಾನ್ ವೆಜ್ ಊಟ ಇದೆ ಮನೇಲೇ. ತಿಂದ್ಬಿಟ್ಟು ಬ್ರೆಸ್ಟ್ ಚಿಕನ್ನು, ಮೊಟ್ಟೆ ಎಲ್ಲ ಅದನ್ನು ರೋಲ್ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ತಿಂದ್ಬಿಟ್ಟು ವಿ ವಿಲ್ ಗೋ ಔಟ್ ಫಾರ್ ವಾಕಿಂಗ್. ಆ್ಯಂಡ್ ಇವತ್ತು ಅಷ್ಟೇ ಗೈಸ್ ನಾನು ಮಾಡಿದ್ದು, ಏನು ಮಾಡಿಲ್ಲ. ಬಟ್ ನಾಳೆ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇದೆ, ಕಾಲೇಜ್ಗೆ ಹೋಗಬೇಕು. ವಿ ಹ್ಯಾವ್ ಸಮ್ ವರ್ಕ್. ಬನ್ನಿ ನೋಡೋಣ ಗೈಸ್. ಬನ್ನಿ ಗೈಸ್, ಊಟ ಆಗಿದೆ, ಕಾರ್ಡಿಯೋ ಕಂಪ್ಲೀಟ್ ಮಾಡಬೇಕು, ಅದಕ್ಕೆ ಬ್ಯಾಂಕಲ್ಲಿ ಕೆಲಸ ಇದೆ. ಬನ್ನಿ ಹೋಗಿ ಬರೋಣ ಗೈಸ್. ನನಗೆ ನನ್ನ ಬಿಗ್ಗೆಸ್ಟ್ ಸಬ್ಸ್ಕ್ರೈಬರ್ ಹತ್ರ ಮೀಟ್ ಮಾಡ್ತೀನಿ. ಬನ್ನಿ, ಎಷ್ಟೊಂದು ದಿನ ಆಯಿತು. ರೋಣಕ್ಕೆ ಅವ್ನಿಗೆ ಬೆಳಗ್ಗೆ ಮೀಟ್ ಮಾಡ್ಕೊಂಡು ಬಂದಿದ್ದಾನೆ, ನಾನು ಹೋಗಿ ಮೀಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಇವನೇ ಸಬ್ಸ್ಕ್ರೈಬರ್ ನಂದು ಫೇವ್ರೆಟ್. ಹಾಯ್ ಹೇಳು, ಏನಾದರೂ ಹೇಳು, ಏನು ಸಮಾಚಾರ? ಇವನು ಎಲ್ಲ ಬ್ಲಾಗ್ಸ್ ನೋಡ್ತಾನೆ ಗೈಸ್ ಮೊದಲಿಂದನು.
ನಾನು ಅಣ್ಣನ ಯೂಟ್ಯೂಬ್ ಚಾನಲಲ್ಲಿ ದೊಡ್ಡ ಫ್ಯಾನು. ನಾನು ಡೈಲಿ ಹಾಕ್ದಾಗೆಲ್ಲ ನೋಡ್ತಿರ್ತೀನಿ. ಅದಕ್ಕೆ ಅಣ್ಣ ಒಂದ್ಸಲಿ ಸಿಕ್ಮೇಲೆ ನಾನು ಆಯೋಣ ಅಂತ ಹೇಳ್ಬಿಟ್ಟು ಅಣ್ಣ ಅದಕ್ಕೆ ಪಾರ್ಟಿ ಕೊಡಿಸ್ತವ್ರೆ. ಬನ್ನಿ ಹೋಗೋಣ ಗೈಸ್. ಸೊ ಇವಾಗ ಮನೆಗೆ ಬಂದೆ ಅವನಿಗೆ ಮೀಟ್ ಮಾಡಿಬಿಟ್ಟು. ಇಟ್ ವಾಸ್ ಆಲ್ಮೋಸ್ಟ್ 2-3 ಮಂತ್ಸ್ ಆಗಿತ್ತು ಅವನಿಗೆ ಮೀಟ್ ಮಾಡಿ. ಲೈಕ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅಪ್ಲೋಡಿಂಗ್ ಇನ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ. ಆವಾಗ ಫ್ರಮ್ ದೆನ್ ಹೀ ಸಪೋರ್ಟ್ಸ್ ಮೀ. ದೋ ಅವ್ನು ಇನ್ಸ್ಟಾಗ್ರಾಮಲ್ಲಿಲ್ಲ, ಬಟ್ ಯೂಟ್ಯೂಬಲ್ಲಿ ಅಣ್ಣ ನಾನು ಈ ವ್ಲಾಗ್ ನೋಡ್ತೀನಿ, ನೆಕ್ಸ್ಟ್ ವ್ಲಾಗ್ ಯಾವಾಗ ಬರುತ್ತೆ, ಹಿಂಗೆ ಮಾಡ್ಬೋದು, ಹಂಗೆ ಮಾಡೋಣ, ಅವನ ಐಡಿಯಾಸ್ ಕೊಡ್ತಾನೆ. ಬಟ್ ಇವಾಗ ಅವ್ನು ಟ್ಯೂಷನ್ ಚೇಂಜ್ ಆಗಿದೆ. ಸೊ ಇಟ್ ವಾಸ್ ವೆರಿ ಲಾಂಗ್ ಟೈಮ್ ಆ್ಯಕ್ಚುಲಿ ಅವನಿಗೆ ಮೀಟ್ ಮಾಡಿ. ರೋನಕ್ ಮೀಟ್ ಮಾಡಿದ್ದು ಅವನಿಗೆ ಸಾಯಂಕಾಲನೇ. ಆ್ಯಂಡ್ ದೆನ್ ಈ ವಾಸ್ ಲೈಕ್ ಹಾಗೆ ಹೇಳ್ತಿದ್ದ. ನಂದು ಕಾರ್ಡಿಯೋ ಆಗಿರಲಿಲ್ಲ, 2000 ಸ್ಟೆಪ್ಸ್ ಅಷ್ಟೇ ಆಗಿತ್ತು. ಸೊ ಆಯಿತು ಮುಗಿಸೋಣ ಅಂತ ಅಲ್ಲಿ ತನಕ ಹೋಗಿ ಅವನಿಗೆ ತಿನ್ನೋಕ್ಕೆ ಏನಾದರೂ ಕೊಡಿಸ್ಬಿಟ್ಟು ಬಂದಿದ್ದು ಗೈಸ್. ಸೊ ಇವತ್ತಿಗೆ ಇಷ್ಟೇ ಐ ಗೆಸ್. ನಾಳೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್, ಎಂಜಾಯ್ ಗೈಸ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ.